ಹೌದಾ, ಸರಿ ಸರಿ ಆಯಿತು, ನೀನು ಹೇಳಿದ್ದು ಒಳ್ಳೆದಾಯಿತು. ಥ್ಯಾಂಕ್ ಯು. ಸುಬ್ಬು, ಏನಾಯ್ತು ಹೇಳು. ಅಪ್ಪ, ನಂದಿನಿ ಅಮ್ಮರು ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ಟಿದಾರಪ್ಪ. ಹೋದ್ರು? ಯಾಕೋ? ಇರು, ಅವ್ರಿಗೆ ಫೋನ್ ಮಾಡ್ತೀನಿ. ಇದೇನೋ ಕಾಲೇ ಹೋಗ್ತಾ ಇಲ್ವಲ್ಲೋ, ಏನಾಯ್ತು ಅವ್ರಿಗೆ? ವಿಜಯಾಂಬಿಕಾ ಮನೆ ಹತ್ರ ಬಂದಿದಾರಪ್ಪ. ಹೌದಾ? ಯಾರು ಹೇಳಿದ್ರು? ಈಗ ತಾನೇ ಶ್ರೀವರಿ ಹೇಳಿದ್ಲಪ್ಪ, ಅವಳ ಹತ್ರನೇ ಮಾತಾಡ್ತಾ ಇದ್ದೆ. ಆ ವಿಜಯಾಂಬಿಕಾ ಬರೋದೇನಾದ್ರೂ ಗೊತ್ತಾಗಿ ನಂದಿನಿ ಅಮ್ಮರು ಮನೆ ಬಿಟ್ಟು ಹೋಗ್ಬಿಟ್ಟಿದಾರಪ್ಪ. ಅಲ್ಲ ಕಣೋ, ವಿಜಯಾಂಬಿಕಾ ಅವ್ರನ್ನೇ ಹುಡ್ಕೊಂಡ್ ಬಂದಿದ್ರೆ ಅಂತ ನಂದಿನಿ ಅಮ್ಮವ್ರಿಗೆ ಹೇಗೆ ಗೊತ್ತಾಯ್ತು? ಏನಾದ್ರೂ ಕಾರಣ ಇರ್ಬೋದಲ್ವನೋ? ಆ ಕಾಂತಮ್ಮನ ಗಂಡ ಅಷ್ಟೆಲ್ಲ ಅವಮಾನ ಮಾಡ್ದಲ್ಲ, ಅದಕ್ಕೇನಾದ್ರು ಹುಟ್ಟೋದ್ರ? ಅಯ್ಯೋ ಖಂಡಿತ ಇಲ್ಲಪ್ಪ. ನಂದಿನಿ ಅಮ್ಮವರು ಅದಕ್ಕೂ ಮೀರಿ ನಿಲ್ಲೋರು. ಅವ್ರದ್ದು ಗಟ್ಟಿ ಮನಸ್ಸು ಅಂತ ನಿನಗೆ ಗೊತ್ತು ತಾನೆ. ಅದು ನಿಜನೇ. ನಂದಿನಿ ಅಮ್ಮವರು ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆ ಬಗ್ಗೋರಲ್ಲ. ಅದರಲ್ಲೂ ಚಿಕ್ಕ ಪುಟ್ಟ ವಿಷಯಕ್ಕೆ ಮಗಳನ್ನ ಬಿಟ್ಟು ಹೋಗೋರೇ ಅಲ್ಲ ಕಣೋ. ಇಲ್ಲ, ಏನೋ ಆಗಿರ್ಬೇಕು. ಮನೆಗೆ ಬಂದು ದೇವತೆ ಇದ್ದಕ್ಕಿದ್ದಂಗೆ ಮಾಯ ಆದಂಗೆ ಆಗೋಯ್ತಲ್ಲಪ್ಪ. ನೀನೇ ಹೇಳ್ತಾ ಇದ್ದಲ್ಲ ಮಗನೆ, ದೇವತೆ ಅಂತ. ಆ ದೇವತೆ ಯಾವಾಗ ಪ್ರತ್ಯಕ್ಷ ಆಗ್ತಾಳೆ, ಯಾವಾಗ ಮಾಯ ಆಗ್ತಾಳೆ ಅಂತಾನೆ ಗೊತ್ತಾಗಲ್ಲ ಕಣೋ. ಅವ್ರ ಮನಸ್ಸಲ್ಲಿ ಏನು ಓಡ್ತಿರುತ್ತೆ, ಅವ್ರು ಯೋಚನೆ ಮಾಡೋದು ಬೇರೆ ಏನೋ ಇರುತ್ತೆ ಕಣೋ. ಅಪ್ಪ, ವಿಜಯಾಂಬಿಕಾ ನಂದಿನಿ ಅಮ್ಮವ್ರನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಅಂದರೆ ನಂದಿನಿ ಅಮ್ಮವ್ರಲ್ಲಿರೋ ವಿಷಯ ಅವ್ರಿಗೆ ಯಾರೋ ಹೇಳಿರ್ಬೇಕಪ್ಪ. ಅವರೇ ನಂದಿನಿ ಅಮ್ಮವ್ರು ಅಂತ ಯಾರಿಗೂ ಗೊತ್ತಿಲ್ವಲ್ಲಪ್ಪ. ಆದರೂ ವಿಜಯಾಂಬಿಕಾಗೆ ಅನುಮಾನ ಬಂದಿರ್ಬೋದಲ್ಲಪ್ಪ. ಅಂತ ಅನುಮಾನ ಬರೋಕ್ಕೆ ಯಾರೋ ಕಾರಣ? ಈ ಮನೇಲಿ ನಡೆಯೋ ವಿಷಯ ಎಲ್ಲ ಯಾರೋ ಹೇಳ್ತಾ ಇದ್ದಾರೆ. ಅದು ನಿಜಾನೇ. ಅದದು ನನ್ನ ಫೋಟೋ ನಾನೇ ತಗೋತಾ ಇದ್ದೆ. ಅಪ್ಪ, ವಿಜಯಾಂಬಿಕಾ ಮಾವನ್ಗೆ ದುಡ್ಡಿನ ಆಸೆ ತೋರಿಸಿ ತಲೆ ಕೆಡಿಸಿ ಈ ಥರ ಎಲ್ಲ ಮಾಡೋದಕ್ಕೆ ಹೇಳಿರ್ಬೋದಾ? ಇದ್ರೂ ಇರ್ಬೋದು ಮಗನೇ. ಆ ಭಾವ ಮನೆಗೆ ಬಂದಾಗ ಇದ್ದಿದ್ದಕ್ಕೂ ಇತ್ತೀಚೆಗೆ ನಡ್ಕೋತಾ ಇರೋ ರೀತಿಯಲ್ಲಿ ತುಂಬಾ ವ್ಯತ್ಯಾಸ ಇದೆ ಕಣೋ. ಬರ್ತಾ ಬರ್ತಾ ವಿಚಿತ್ರವಾಗಿ ನಡ್ಕೋತಿದ್ದ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೇನೆ. ಹೌದಪ್ಪ, ಅವ್ರಿಗೆ ಹೊಸ ಫೋನ್ ಬಂದಿದೆ, ಕೈ ತುಂಬ ದುಡ್ಡಿದೆ. ಇದೆಲ್ಲ ವಿಜಯಾಂಬಿಕಾ ಬಿಟ್ಟು ಬೇರೆ ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲಪ್ಪ.